ನಿಮಗೆ ಒಂದೇ ಮಾತ್ರ ಓದೋಕ್ ಬರಲ್ಲ. ಇವಾಗ ನೀವು ಬದಲಾವಣೆ ಮಾಡೋಕ್ ಹೋಗ್ತಿದ್ದೀರಾ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧವಾಗಿ ಆರ್ಎಸ್ಎಸ್ ವಿರುದ್ಧವಾಗಿ ಟೀಕೆ ಮಾಡ್ತಾ ಇರುವಂತ ರೀತಿ ಅಷ್ಟೇ ಅಲ್ಲ, ಜನಗಣ ಮನದಲ್ಲೂ ಕೂಡ ನಾವು ಒಂದೇ ಪ್ಯಾರ ಹಾಡ್ತಾ ಇದ್ದೀವಿ. ನಾಳೆ ಬೇರೆ ಸರ್ಕಾರ ಬಂದು ಅವ್ರು ಬದಲಾಯಿಸಿದ್ರೆ ಒಂದೇ ಮಾತರಂನ ಎರಡು ಪ್ಯಾರ ಹಾಡಿದ್ರೆ ಅವ್ರು ದೇಶದ್ರೋಹಿ ಅಂತೆ, ದಿಮಾಗಿ ನಕ್ಸಲ್ ಅಂತಿದ್ದಾರೆ. ಮೊನ್ನೆ ಮೋದಿ ಅವರು ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಮಾಡಿದಂತ ನಂತರದಲ್ಲಿ ಅವರು ಬಳಸಿದಂತ ಪದ ಇತ್ತಲ್ಲ, ದಿಮಾಗಿ ನಕ್ಸಲ್ ಅಂತ ಇವರೆಲ್ಲ ಹೇಳ್ತಿದ್ದಾರೆ. ಪ್ರಕಾಶ್ ರಾಜ್ ಅಲ್ಲೇ ಕೂತಿದ್ರು ಅಂತ ಕಾಣಿಸುತ್ತೆ ವೇದಿಕೆಯಲ್ಲಿ. ಅವ್ರ ಕಡೆ ನೋಡಿ, ಪ್ರಕಾಶ್ ರಾಜ್ ನೀವು ಕೂಡ ದಿಮಾಗಿ ನಕ್ಸಲ್ ಅಂತ ಹೇಳ್ತಾರೆ. ಅದಕ್ಕೆ ಕೈ ಎತ್ತಿ ಹೌದು ಹೌದು ಅಂತ ನಟ ಪ್ರಕಾಶ್ ರಾಜ್ ಕೂಡ ಹೇಳ್ತಾರಂತೆ. ಯಾರು ದೇಶದ್ರೋಹಿ ಅಂತ ಇತಿಹಾಸ ಹೇಳುತ್ತೆ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದೇ ಮಾತರಂ, ಏನು ನಾವು ಒಂದೇ ಮಾತರಂ ವಿರುದ್ಧ ಇದ್ದೇವ? ನಾವೇನು ದೇಶದ್ರೋಹಿಗಳ? ನಾವೇನು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣು ಹೋಗಿ ಮಾಫಿನಾಮಾ ಬರ್ಕೊಟ್ಟು ಇವತ್ತು ನಾವು ದೇಶದ ಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ರಿ. ನಿಮಗೆ ನಾಚಿಕೆ ಬರಬೇಕು. ಅದು ಅಲ್ಟಿಮೇಟ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದನ್ನ ಏನು ಪಾಸ್ ಆಯಿತು, ಒಂದೇ ಮಾತರಂ 6 ಸ್ಟ್ಯಾಂಜಾಸ್ ಏನವ ಅದರಲ್ಲಿ 2 ಹಾಡಬೇಕು, 6ರಲ್ಲಿ 2 ಹಾಡಬೇಕು. ಮತ್ತು ಜನಗಣಮನನಲ್ಲಿ 5 ಇವೆ, ಅದರಲ್ಲಿ ಒಂದೇ ಹಾಡಬೇಕು. ಅದರಲ್ಲಿ 1 ತಗೊಂಡ್ರು ಜನಗಣಮನನಲ್ಲಿ, ಮತ್ತು ಒಂದೇ ಮಾತರದಲ್ಲಿ 2 ಸ್ಟ್ಯಾಂಜಾಸ್ ತಗೊಂಡ್ರು. 1 ಮಿನಿಟ್ ಅಂತ. ಅದು 90 ವರ್ಷ ನಾವು ಹಾಡ್ಕೊಂಡು ಬಂದೇವೆ. ಮೋದಿ ಅವರು ಹಾಡಿದ್ರು, ಮತ್ತು ಚೀಫ್ ಮಿನಿಸ್ಟರ್ ಇದ್ದಾಗ ಯಾಕಪ್ಪ ನಾ ಹಾಡೋದಿಲ್ಲ, ಅದು ಫುಲ್ ಹಾಡ್ತೀನಿ ಅಂತ ಹಾಡಬೇಕಾಗಿತ್ತು. ಅದೇ ನಿಮಗೆ ಓದೋಕ್ಕೆ ಬರಲ್ಲ ಅದು. ಇನ್ನೂ ಅದು ಒಂದೇ ಮಾತ್ರ ಎಷ್ಟಿದೆ ಸ್ಟ್ಯಾಂಡರ್ಸ್, ಅದರೊಳಗೆ ಏನಿದೆ ಅನ್ನೋದು ನಿಮಗೆ ಮೊದಲು ಗೊತ್ತಿರಲಿಲ್ಲ. ಇದು ಪೊಲರೈಸೇಷನ್ ಮಾಡೋಕ್ಕೆ ನೀವು ಹುಡುಕಿ ತೆಗೆದು RSS ದವ್ರು ಹೇಳಿದ್ದನ್ನ ಕೇಳಿಕೊಂಡು ನೀವು ರಾಜ್ಯ ಮಾಡ್ತೀರಾ? ಅದೇ ರೀತಿಯಾಗಿ ಪಾರ್ಲಿಮೆಂಟ್ನಲ್ಲಿ ಅವ್ರು ತಂದರು ಒಂದೇ ಮಾತ್ರ. ಹೌದಪ್ಪ, ಒಂದೇ ಮಾತ್ರ. ನೀವು ಈಗ ನಾಳೆ ಸರ್ಕಾರಗಳು ಬದಲಾವಣೆ ಆಗ್ತಾವೆ. ಇವತ್ತು ಅವ್ರ ಸರ್ಕಾರ ಇದೆ, ಅವರು 2 ಹಾಡಬೇಕು ಸ್ಟ್ಯಾಂಜಾಸ್ ಅಂದರು, ಇದು 6 ಹಾಡಬೇಕು ಅಂತ. ನಾಳೆ ಇನ್ನೊಬ್ಬರು ಸರ್ಕಾರ ಬರ್ತದೆ, ಯಾವುದು? ಇವತ್ತು ನಾವು ಮೊದಲೇನಿತ್ತು ಅದೇ ಹಾಡ್ತೇವಂದ್ರೆ ನಾವು ದೇಶದ್ರೋಹಿಗಳು, ಆಂಟಿ ನ್ಯಾಷನಲ್ಸ್ ಮತ್ತು ಇನ್ನೊಂದು ವರ್ಡ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಮೋದಿ ಅವರು. ಅದು ಅಲ್ಲಲ್ಲ, ದಿಮಾಗಿ ನಕ್ಸಲೈಟ್ಸ್. ದಿಮಾಗಿ ನಕ್ಸಲೈಟ್ ನೀವು ಬರ್ತೀವಿ. ಸೊ ನಾವೆಲ್ಲ ದಿಮಾಗಿ ನಕ್ಸಲೈಟ್ಸ್. ಅರೆ ನೀನು ಇದೇ ರೀತಿಯಾಗಿ ಮಾಡಿದ್ರೆ ಈಗೇನು ಯುವಕರು ಇರ್ತಾರಲ್ಲ, ಅವರಿಗೆ ನಿಮಗೆ ಬೆನ್ನತ್ತು ಹೊಡಿತಾರೆ.